ಹೋಗಬೇಕಾಗ್ತದೆ ವಿನಂತಿ. ಈಗ ಸ್ವಾಮಿಯ ಸಹಸ್ರ ಸಂಖ್ಯೆಯ ತಿಲಹೋಮ ನಡೀತದೆ. ಎದುರು ಎಳ್ಳನ್ನ ಹಿಡ್ಕೊಬೇಕಾಗಿ ವಿನಂತಿ. ಓಂ ಶನೇಶ್ವರಾಯ ನಮಃ. ಭಗವದ್ಭಕ್ತರೇ, ಈಗ ಸ್ವಾಮಿಯ ಮೂಲ ಮಂತ್ರದಿಂದ ಹೋಮ ನಡೀತದೆ. ಹಂಗಾಗಿ ಸ್ವಾಮಿಯ ಅನುಗ್ರಹ ಬೇಡುವವರು ವಿಶೇಷವಾಗಿ ಆ ಗೋಚಾರದಲ್ಲಿ ಸ್ವಾಮಿಯ ಒಂದು ದೋಷ ಇರ್ತಕ್ಕಂಥವರು, ಜನ್ಮಶನಿ ಅಷ್ಟಮ ಶನಿಯಿಂದ ಇರ್ತಕ್ಕಂಥವ್ರು ಅಥವಾ ಸ್ವಾಮಿಯ ಒಂದು ಅಪೇಕ್ಷೆಯನ್ನು ಪಡ್ತಕ್ಕಂಥವ್ರು ಎಲ್ಲರೂ ಸಹ ಓಂ ಶನೇಶ್ವರಾಯ ನಮಃ ಅಂತ 1001 ಸಾರಿ ಜಪವನ್ನ ಮನಸ್ಸಲ್ಲಿ ಕುತ್ಕೊಂಡು ಮಾಡ್ಕೊಳ್ಳಿ. ನಿಮ್ಮ ಅಭೀಷ್ಟಗಳು ಸಿದ್ಧಿಸ್ತವೆ, ಒಳ್ಳೇದಾಗುತ್ತೆ. ಇದು ಪರ್ವಕಾಲ ವಿಶೇಷ ದಿನಗಳು. ಇಂತಹ ದಿನಗಳಲ್ಲಿ ನಾವು ಒಂದು ಸರಿ ಮಾಡಿದಂತ ಜಪ ಹೋಮ ತಪಗಳಾಗಲಿ ಅದರಲ್ಲಿ ಇವತ್ತು ಅಮಾವಾಸ್ಯೆ, ಶನಿವಾರ, ಸ್ವಾಮಿಯ ಜಯಂತಿ ಎಲ್ಲವೂ ಒಂದೇ ಸಾರಿ ಬಂದಿರತಕ್ಕಂಥದ್ದು ವಿಶೇಷ ಪರ್ವ ದಿನ ಅಂತ ಹೇಳ್ಬೋದು. ಹಂಗಾಗಿ ಇಂಥ ದಿವಸಗಳಲ್ಲಿ ನಾವು ಏನೇ ಪುಣ್ಯ ಕೆಲಸ ಮಾಡಿದರೆ ಅದು ಅಮೃತತ್ವವಾಗುತ್ತದೆ, ಅಂದ್ರೆ 1000ರಷ್ಟು ಬೆಳೆಯುತ್ತದೆ. ಹಂಗಾಗಿ ನೀವು ಜಪ ಮಾಡಿದರೂ ಸಹ ನಿಮಗೆ ಅದು ಪುಣ್ಯ ವರ್ಧವಾಗಿ ಅದರ ಫಲವನ್ನ ನಿಮಗೆ ಕೊಡ್ತದೆ. ನಾವು ಯಾವ ರೀತಿಯಾಗಿ ಏನಾದ್ರೂ ಒಂದು ಗಿಡವನ್ನು ಬೀಜ ಹಾಕಿದರೆ ಅದು ಬೆಳೆದು ದೊಡ್ಡದಾಗಿ ನಮಗೆ ಫಲವನ್ನು ಕೊಡುತ್ತೋ, ಅದೇ ರೀತಿಯಲ್ಲಿ ಈಗ ನಾವು ಮಾಡ್ತಕ್ಕಂಥ ಸಣ್ಣ ಜಪ ಪೂಜೆ ಅದು ಬೆಳೆದು ದೊಡ್ಡದಾಗಿ ಒಳ್ಳೆಯ ಫಲವನ್ನು ಕೊಡುತ್ತದೆ ಅಂತ ಶಾಸ್ತ್ರ ಹೇಳ್ತಾ ಈಗ ಹೋಮವನ್ನ ಪ್ರಾರಂಭ ಮಾಡೋಣ.